ಹಲೋ ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಜೇವಿನ್ ಬ್ಲಾಗ್ಸ್. ಇವತ್ತು ನಾವು ಮಾಡಲಿಕ್ಕೆ ಹೋಗ್ತಿದ್ದೀವಿ ಬಸಳೆ ಸೊಪ್ಪು, ಅದರೊಟ್ಟಿಗೆ ಏಡಿ ಹಾಕಿ ಸಾರನ್ನು ಮಾಡಲಿಕ್ಕೆ. ಎಲ್ಲರೂ ನೋಡಿ ಆನಂದಿಸಿ. ಥ್ಯಾಂಕ್ ಯು ಸೋ ಮಚ್. ನಾವೀಗ ಬ್ಯಾಡಗಿ ಮೆಣಸನ್ನು ತೆಗೆದುಕೊಳ್ಳುವ. ನಾನು ಇದಕ್ಕೆ 10 ಪೀಸು ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ರೋಸ್ಟ್ ಆಗಿದೆ. ಅದ ನಂತರ 4 ಟೀ ಸ್ಪೂನ್ ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ತದನಂತರ 1 ಟೀ ಸ್ಪೂನ್ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ ಅದರಲ್ಲಿಯೇ ಚೆನ್ನಾಗಿ ಹುರಿದುಕೊಳ್ಳಬೇಕು. ಹಾಗೆ ಚಿಕ್ಕ ಗಾತ್ರದಷ್ಟು 1 ತೆಂಗಿನಕಾಯಿ, 1 ಈರುಳ್ಳಿ, ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ 4 ಪೀಸ್ ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಹಳದಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಹಾಗೆ ನಾನು ಬಸಳೆ ಸೊಪ್ಪು ಮತ್ತು ದಂಟನ್ನು ಸಪ್ರೇಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ದಂಟನ್ನು ನಾವು ಚೆನ್ನಾಗಿ 2 ವಿಶಿಲ್ಗಳನ್ನು ತೆಗೆದುಕೊಳ್ಳುವ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ತದನಂತರ ನಾವು ಆ ಸೊಪ್ಪುಗಳನ್ನು ಹಾಕಿ ಇನ್ನೊಂದು ವಿಶಿಲನ್ನು ತೆಗೆದುಕೊಳ್ಳುವ. ಈಗ ಬಸಳೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ನಮಗೆ ಫ್ರೆಶ್ ಆಗಿರುವ ಏಡಿಗಳಿದೆ, ಅದನ್ನು ನಾವು ಚೆನ್ನಾಗಿ ಕಟ್ ಮಾಡಿಕೊಳ್ಳುವ. ಏಡಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಹುರಿದ ಮಸಾಲೆಯನ್ನು ಚೆನ್ನಾಗಿ ಹಾಕಿ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ನಮ್ಮ ಬಸಳೆ ಏಡಿ ಸಾರು ಸವಿಯಲು ರೆಡಿಯಾಗಿದೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಹಾಗೆ ನಿಮಗೆ ಇನ್ನಷ್ಟು ರೆಸಿಪಿಗಳು ಬೇಕಾದರೆ ಪ್ಲೀಸ್ ಕನೆಕ್ಟ್ ವಿತ್ ಜೇವಿನ್ ಬ್ಲಾಗ್ಸ್. ಥ್ಯಾಂಕ್ ಯು.